ಅಮ್ಮ ತನ್ನ ಕಷ್ಟವ ಮರೆತು ಮಗುವಿನ ಖುಷಿಯಲ್ಲಿ ತನ್ನ ನೆಮ್ಮದಿ ಕಾಣುವ ನಿಸ್ವಾರ್ಥಿ. ಹಾಯ್ ಅತಿವ ವೀವರ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಗೀ ರೈಸ್ ಮತ್ತು ವೆಜಿಟೇಬಲ್ ಕುರ್ಮಾ. ಅತಿ ಕಡಿಮೆ ಸಮಯದಲ್ಲಿ ಸುಲಭವಾಗಿ ಮಾಡುವಂತಹ ಒಂದು ರೆಸಿಪಿ. ಬೆಳಗಿನ ತಿಂಡಿಗೆ ಅಥವಾ ರಾತ್ರಿ ಊಟಕ್ಕೆ ಸುಲಭವಾಗಿ ಮಾಡ್ಕೋಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ರಿಂದ 3 ಪಲಾವ್ ಎಲೆ, ಸ್ವಲ್ಪ ಕಲ್ಲಿನ ನಾರು, ಹಾಗೆ 2 ಮರಾಠಿ ಮೊಗ್ಗು ಮತ್ತು 2 ಲವಂಗ, 2 ಅನಾನಸ್ ಹೂವು ಮತ್ತು 2 ಪೀಸ್ ಚಕ್ಕೆ ಮತ್ತು ಒಂದು 3 ಏಲಕ್ಕಿ ಕಾಯಿನ ಹಾಕ್ಕೊಂಡು ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಒಂದು 5 ನಿಮಿಷ ನೆನೆಯೋಗಿ ಬಿಡ್ತೀನಿ. ನಂತರ ಇಲ್ಲಿ ನಾನು 1 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ಬಿಡಿಸ್ಕೊಂಡು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಮೇಲ್ಗಡೆ ಎಲ್ಲ ಸಿಪ್ಪೆನ ನೀಟಾಗಿ ತಕ್ಕೊಂಡು ಚೆಚ್ಕೊಂಡಿದ್ದೀನಿ. ಇದ್ರ ಜೊತೆ ಶುಂಠಿನೂ ಕೂಡ ಹಾಕ್ಕೋಬೋದು. ನನ್ನ ಹತ್ರ ಶುಂಠಿ ಪೇಸ್ಟ್ ಇತ್ತು, ಹಂಗಾಗಿ ಬರೀ ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸಣ್ಣಕ್ಕೆ ಪೇಸ್ಟ್ ಆಗೋ ರೀತಿಯಲ್ಲಿ ತೆಚ್ಕೊಳ್ಳಿ. ಇದಾದಮೇಲೆ ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನು 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಎರಡನ್ನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊತಿದ್ದೀನಿ. ವಾಶ್ ಮಾಡ್ಕೊಂಡಾದ್ಮೇಲೆ ಎರಡನ್ನೂ ಸಣ್ಣಕ್ಕೆ ಹಚ್ಕೊಬೇಕು. ಇದನ್ನು ನಾವು ರುಬ್ಬಲ್ಲ, ಒಗ್ಗರಣೆಗೆ ಹಾಕ್ಕೊತೀವಿ. ಅದಕ್ಕೋಸ್ಕರ ಸಣ್ಣಕ್ಕೆ ಹಚ್ಕೋತಾ ಇದ್ದೀವಿ. ಇಷ್ಟೆಲ್ಲ ರೆಡಿ ಆದಮೇಲೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೋತಾ ಇದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಒಂದು 3 ರಿಂದ 4 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಗೀ ರೈಸ್ ಅಂದಮೇಲೆ ತುಪ್ಪನೇ ಅಲ್ವಾ ಇಂಪಾರ್ಟೆಂಟು. ಇದು ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ತುಪ್ಪ. ಮತ್ತು ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ತುಪ್ಪ ಮತ್ತು ಎಣ್ಣೆ ಎರಡೂ ಬಿಸಿ ಆದಮೇಲೆ ನಾವು ಆವಾಗಲೇ ನೆನೆ ಹಾಕ್ಕೊಂಡಿದ್ವಲ್ಲ ಪಲಾವ್ ಎಲೆ, ಮರಾಠಿ ಮೊಗ್ಗು, ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲನೂ ಅದನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ನಿಧಾನಕ್ಕೆ ಬಾಡಿಸ್ಕೊಳ್ಳೋಣ. ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಶುಂಠಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಮತ್ತು ಆವಾಗಲೇ ಜಚ್ಕೊಂಡು ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಆ ಪೇಸ್ಟ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎರಡೂ ಕೂಡ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಒಂದು 2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಇದಾದಮೇಲೆ ಒಂದು 10 ರಿಂದ 15 ಗೋಡಂಬಿನ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಗೋಡಂಬಿ ಫ್ರೈ ಆದಮೇಲೆ ಇದಕ್ಕೆ ಆವಾಗಲೇ ಹಚ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಒಂದು 10 ರಿಂದ 20% ಬೇಯೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ಮೇಯ್ನ್ ಅಂತಂದರೆ ಹಾಲು, ಹಸಿ ಹಾಲು. ಈ ಗೀ ರೈಸ್ಗೆ ಮೇಯ್ನ್ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಗೀ ರೈಸ್ನ ರುಚಿ ಹೆಚ್ಚಿಸೋದೇ ಈ ಹಾಲು. ನಾನಿಲ್ಲಿ 1 ಕಪ್ ಆಗೋಷ್ಟು ಹಸಿ ಹಾಲನ್ನ ಹಾಕ್ಕೋತಾ ಇದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಮೊಸರನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ 3 ಲೋಟ ಅಕ್ಕಿ ತೊಗೋತಾ ಇದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು, ನಿಮ್ಮ ಮನೆ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ನೀವು ಹಾಕ್ಕೋಬೇಕು. ನನಗಿಲ್ಲಿ 3 ಲೋಟ ಅಕ್ಕಿ ಸಾಕು. ನಾನು ಹಾಗಾಗಿ 3 ಲೋಟ ಅಕ್ಕಿ ತೊಗೊಂಡು ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಒಬ್ಬೊಬ್ಬರು ಮುಂಚೆನೇ ನೆನೆ ಹಾಕ್ತಾರೆ. ಏನು ನೆನೆ ಹಾಕೋ ಅವಶ್ಯಕತೆನೇ ಇಲ್ಲ, ಹಿಂಗೆ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ವಾಶ್ ಮಾಡ್ಕೊಂಡಾದ್ಮೇಲೆ ಅಕ್ಕಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು 1-2 ಸಲ ನೀಟಾಗಿ ಅದು ಈರುಳ್ಳಿ ಎಲ್ಲ, ಹಾಲು ಎಲ್ಲ, ಮೊಸರೆಲ್ಲ ಹಾಕಿದ್ದೀವಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಎಲ್ಲ ತುಪ್ಪ, ಎಣ್ಣೆ ಅದೆಲ್ಲ ಅಕ್ಕಿ ಜೊತೆಗೆ ಇಟ್ಕೊಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಅದೆಲ್ಲ ಆದಮೇಲೆ ಇವಾಗ ನಾವು 3 ಲೋಟ ಅಕ್ಕಿ ತೊಗೊಂಡಿದ್ದೀವಲ್ಲ ಅದಕ್ಕೆ ಡಬ್ಬಲ್ಲು ಅಂದರೆ 6 ಲೋಟ ನೀರು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ನೀರು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಒಗ್ಗರಣೆಗಾದರೂ ಹಾಕ್ಬೋದು, ಇಲ್ಲ ಇವಾಗಾದರೂ ಹಾಕ್ಬೋದು. ಒಗ್ಗರಣೆಗೆ ಹಾಕಿದ್ರೂ ಚೆನ್ನಾಗಿರುತ್ತೆ, ಇಲ್ಲ ಇವಾಗ ಹಾಕಿದ್ರೂ ಚೆನ್ನಾಗಿರುತ್ತೆ. ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ನಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ತಕ್ಕಷ್ಟೇ ಉಪ್ಪು ಹಾಕ್ಕೊಬೇಕು. ಉಪ್ಪೆಲ್ಲ ಹಾಕ್ಕೊಂಡ್ಮೇಲೆ ಕುದಿ ಬರೋವರೆಗೆ ವೆಯ್ಟ್ ಮಾಡಿಕೊಂಡು ಮತ್ತೆ ಇದಕ್ಕೆ ನಾನು ಒಂದು 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. 2 ಸ್ಪೂನ್ ತುಪ್ಪ ಎಲ್ಲ ಹಾಕ್ಕೊಂಡಾದ್ಮೇಲೆ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಒಂದು 5 ನಿಮಿಷ ಕುದೀಲಿ. ಅದೆಲ್ಲ ಕುದ್ದಾದ್ಮೇಲೆ ನಾವಿಲ್ಲಿ ಮುಚ್ಚಳನ ಮುಚ್ಚಿ ಒಂದು 2 ವಿಷಲ್ ಕೂಗ್ಸೋಣ. ಜಾಸ್ತಿ ಬೇಡ, ಒಂದು ಇಲ್ಲ ಅಥವಾ 2 ವಿಷಲ್ ಕೂಗ್ಸಿದ್ರೆ ಸಾಕು. ಗೀ ರೈಸ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಉದ್ದುದ್ರಾಗಿದೆ. ಇವಾಗ ಈ ಗೀ ರೈಸ್ಗೆ ಕಾಂಬಿನೇಷನ್ ಬೇಕಲ್ವಾ, ಹಂಗೆ ತಿನ್ನೋಕ್ಕಾಗಲ್ಲ.
ಅದಕ್ಕೋಸ್ಕರ ನಾನಿಲ್ಲಿ ವೆಜಿಟೇಬಲ್ ಕುರ್ಮಾ ಮಾಡ್ಕೋತಾ ಇದ್ದೀವಿ. ಇದು ಅಷ್ಟು ಕ್ವಿಕ್ಕಾಗಿ ಆಗುತ್ತೆ. ಇದಕ್ಕೆ ನಾನು 1 ಕ್ಯಾರೆಟ್ನ ತೊಗೋತಾ ಇದ್ದೀನಿ, ಒಂದು 3ರಿಂದ 4 ಬೀನ್ಸ್ನ ತೊಗೋತಾ ಇದ್ದೀನಿ, ಮತ್ತು ಒಂದು ಚಿಕ್ಕದು ಗೆಡ್ಡೆಕೋಸನ್ನ ತೊಗೋತಾ ಇದ್ದೀನಿ. ನಿಮ್ಗೆ ಯಾವ್ದ್ಯಾವ್ದು ತರಕಾರಿ ಬೇಕೋ ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ಇಷ್ಟನ್ನು ಮಾತ್ರ ತೊಗೋತಾ ಇದ್ದೀನಿ. ಇಲ್ಲಿ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. 1 ಹಿಡಿ ಆಗೋಷ್ಟು ಬೆಳ್ಳುಳ್ಳಿ, ಮತ್ತು 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪು, ಮತ್ತು 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು, ಮತ್ತು ಇದಕ್ಕೆ 1 ಟೊಮೊಟೊನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಕಡಿಮೆ ಟೈಮಲ್ಲಿ ಇದನ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಿದ್ದೀನಿ, ಮತ್ತು 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಇದಕ್ಕೂ ಅಷ್ಟೇ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ರುಚಿ ಜಾಸ್ತಿ ಆಗುತ್ತೆ. ಎಣ್ಣೆ ಮತ್ತು ತುಪ್ಪ ಎರಡೂ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡಾದ್ಮೇಲೆ 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ 1 ಸ್ಪೂನ್ ಆಗೋಷ್ಟು ಶುಂಠಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ಆವಾಗಲೇ ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಒಂದು 2ರಿಂದ 5 ನಿಮಿಷ ಆಗೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ನೀರು ಬಿಡ್ಕೊಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಆದಮೇಲೆ ತರಕಾರಿಗಳು ಕಟ್ ಮಾಡ್ಕೊಂಡಿದ್ವಲ್ಲ ಚಿಕ್ಕ ಚಿಕ್ಕಕ್ಕೆ, ಅದನ್ನು ಹಾಕ್ಕೊಂಡು ಒಂದು 2 ನಿಮಿಷ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು, ಒಂದು 50% ಬೇಯಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅದಾದಮೇಲೆ ಇದಕ್ಕೆ ಬಟಾಣಿ ಕಾಳನ್ನ ಹಾಕ್ಕೊಳ್ಳೋಣ. ಬಟಾಣಿ ಕಾಳು ಆಪ್ಷನಲ್ಲು, ಇದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಪರವಾಗಿಲ್ಲ, ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ, ಮತ್ತು ಹಾಗೆಯೇ ಸ್ಪೈಸಸ್ಗಳನ್ನ ಸೇರಿಸ್ಕೋತಾ ಇದ್ದೀನಿ. ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಮತ್ತು 2 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೋತಾ ಇದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ತರಕಾರಿ ಬಟಾಣಿ ಎಲ್ಲ ಕೂಡ ಬೇಯೋ ಹಾಗೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಇದಕ್ಕೆ ಕೊನೆಯದಾಗಿ ಕಾಯಿ ಹಾಲನ್ನ ಹಾಕ್ಕೋತಾ ಇದ್ದೀನಿ. ಇದು ಕೂಡ ತುಂಬ ರುಚಿ ಕೊಡುತ್ತೆ. ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ಕುದಿ ಬಂದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ವೆಜಿಟೇಬಲ್ ಕುರ್ಮಾ ರೆಡಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ.